ಸೊ ಎಚ್ ಕೆ ಪಾಟೀಲ್ ಉತ್ತರ ಕರ್ನಾಟಕದ ಲೀಡ್ರು. ಸೊ ಗದಗ ಕಾನ್ಸ್ಟಿಟ್ಯೂನ್ಸಿ ರೆಡ್ಡಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು. ಇವರು ಕೂಡ ತುಂಬ ಹಿರಿಯರು, ಒಳ್ಳೆ ಮಾತಾಡ್ತಾರೆ. ಅಂದರೆ ವಿಧಾನಸಭೆಗೆ ಹೋದರೆ ಒಳ್ಳೆ ಕಾನೂನಾತ್ಮಕವಾಗಿ ಆಗಿರ್ಬೋದು, ಸಂಸದೀಯ ಪಟ್ಟು ಎಲ್ಲ ವಿಚಾರದಲ್ಲಿ ತುಂಬ ಅದ್ಭುತವಾಗಿ ಮಾತನಾಡ್ತಾರೆ. ಪ್ರಭಾವಿ ನಾಯಕ. ಬಟ್ ಆ ಜಿಲ್ಲೆಗೆ ಮಾತ್ರ ಸೀಮಿತ. 4 ಕ್ಷೇತ್ರ ಇದೆ ಅಷ್ಟೇ ಗದಗ ಜಿಲ್ಲೆಯಲ್ಲಿ, 4 ವಿಧಾನಸಭಾ ಕ್ಷೇತ್ರ ಇದೆ. ಆ ಜಿಲ್ಲೆಗೆ ಮಾತ್ರ ಸೀಮಿತ. 2013ರಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು, 5 ವರ್ಷ ಕಂಟಿನ್ಯೂಸ್ ಆಗಿ ಮಂತ್ರಿ ಆಗಿದ್ದರು. ಅದಕ್ಕಿಂತ ಹಿಂದೆ ಹುಬ್ಳಿ ಮತದಾರರು ಪ್ರಬಲವಾಗಿದ್ದರು. ಬಟ್ ಈಗ ಹುಬ್ಳಿ ಧಾರವಾಡ ಒಂದು ರೀತಿ ಕಾಂಗ್ರೆಸ್ BJP ಅರ್ಧದ ಹಂಚ್ಕೊಂಡ್ಬಿಟ್ಟಿದ್ದಾರೆ ಈಗ. ಸೊ ಯಾರು ಪ್ರಬಲ ಇಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ ಅಲ್ಲಿ. ಸೊ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಸಚಿವರಾಗಿದ್ದಾರೆ. ಸೊ ಅದು ಇವ್ರಿಗೆ ಪ್ಲಸ್. ಸೊ ಈಗ ಸಾಕು ಸ್ಪೀಕರ್ ಆಗಿ ಇಲ್ಲ ಕಾಂಗ್ರೆಸ್ ಪಕ್ಷ ಉತ್ಸಾಹ ವಹಿಸ್ಕೊಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸೊ ಮೊನ್ನೆವರೆಗೂ ಚರ್ಚೆ ಆಗಿದ್ದು ಎಚ್ ಕೆ ಪಾಟೀಲ್ ಅನ್ನ ಸ್ಪೀಕರ್ ಮಾಡೇ ಬಿಟ್ರು ಅಂತ. ಹೌದು. ಈಗ ಖಾದರ್ ಮಂತ್ರಿ ಆದ್ಮೇಲೆ ಎಚ್ ಕೆ ಪಾಟೀಲ್ ಅವ್ರನ್ನ ಮನವೊಲಿಸಿದ್ದಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಮನವೊಲಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸಿದೆ. ಹೀಗಾಗಿ ಮುಂದಿನ ಸ್ಪೀಕರ್ ಎಚ್ ಕೆ ಪಾಟೀಲ್ ಹಿರಿಯರಿದ್ದಾರೆ, ಒಳ್ಳೆ ಸಂಸದೀಯ ಪಟ್ಟು, ಒಳ್ಳೆ ಸಂಸದ. ಮತ್ತೆ ಕಾನೂನು, ಅದರಲ್ಲೂ ವಿಧಾನಸಭೆಯ ನಿಯಮಗಳು ಈ ವಿಚಾರದಲ್ಲಿ ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯ. ಕಾನೂನು ಸಚಿವರಾಗಿ 2 ಬಾರಿ ಕೆಲಸ ಮಾಡಿದ್ದಾರೆ. ಇಂಥವ್ರು ಸ್ಪೀಕರ್ ಆದರೆ ಸದನವನ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು. ಒಂದು ಕಡೆ ಆಡಳಿತ ಪಕ್ಷ ಶಾಸಕರನ್ನ ಕಂಟ್ರೋಲ್ ಮಾಡಬೇಕು, ಇನ್ನೊಂದು ಕಡೆ ವಿರೋಧ ಪಕ್ಷ ಶಾಸಕರನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಹೀಗಾಗಿ ನಿಯಮಾವಳಿಗಳು ಚೆನ್ನಾಗಿ ಗೊತ್ತಿರೋದ್ರಿಂದ ಒಳ್ಳೆ ಆಪ್ಷನ್ ಅಂತ ಹೇಳ್ತಿದ್ರು. ಖಂಡಿತ ಅದು ಒಳ್ಳೆ ಆಪ್ಷನ್. ಆದ್ರೆ ಅವ್ರಿಗಿಷ್ಟ ಇಲ್ಲ. ನಾನು ಮಂತ್ರಿಯಾಗಿ ಮುಂದುವರಿಬೇಕು ಅಂತ. ಹೀಗಾಗಿ ಮತ್ತೆ ಲಾಬಿ ಶುರು ಮಾಡಿದ್ದಾರೆ. ಇವರು ಪರನೂ ಕೂಡ ಸಿದ್ದರಾಮಯ್ಯ ಅವರೇ ಬ್ಯಾಟಿಂಗ್ ಮಾಡ್ತಿರೋದು. ಅನುಭವಸ್ಥರು ಕ್ಯಾಬಿನೆಟ್ ಅಲ್ಲಿ ಇರ್ಬೇಕು. ಯಾಕೆ ಸಿದ್ದರಾಮಯ್ಯ ಎಲ್ಲ ಸೀನಿಯರ್ಸ್ ಪರವಾಗಿ ಯಾಕೆ ಬ್ಯಾಟಿಂಗ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು? ಈಗ DK ಶಿವಕುಮಾರ್ ಅವ್ರಿಗೆ ಸಹಜವಾಗಿ ಜಾಸ್ತಿ ಸೀನಿಯರ್ಸ್ ಇಟ್ಕೊಳ್ಳೋದು ಇಷ್ಟ ಇಲ್ಲ. ಯಾಕಂದ್ರೆ ಅವ್ರಿಗೂ 65 ಇಯರ್ಸ್ ಅಲ್ವಾ, ಅವ್ರಿಂದ ಹಿರಿಯರಿದ್ರೆ ಒಂದ್ ರೀತಿ ಆಡಳಿತ ಮಾಡೋದಕ್ಕೆ ಒಂಥರ ಬೇಜಾರಾಗುತ್ತೆ. ನೇರವಾಗಿ ಹೇಳಕ್ಕಾಗಲ್ಲ. ಈಗ ನಮ್ಗಿಂತಲೂ ಕಿರಿಯರಿದ್ರೆ ನಾವು ನೇರವಾಗಿ ಮಾಡಪ್ಪ ಈ ತರ ಮಾಡು ಅಂತ ಹೇಳ್ಬೋದು. ಮತ್ತೆ ಎಚ್ ಕೆ ಪಾಟೀಲ್ದು ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಎಚ್ ಕೆ ಪಾಟೀಲ್ರು ಲಿಂಗಾಯತ ಸಮುದಾಯದ ಪ್ರಭಾವಿ. ಅವ್ರು ರೆಡ್ಡಿ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ಬೋದು, ಆದ್ರೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರು. ಹುಬ್ಳಿ ಧಾರವಾಡ ಗದಗ ಒಂದಾಗಿದ್ದ ಜಿಲ್ಲೆಯಲ್ಲಿದ್ದಾಗ, ಒಂದಾಗಿ ಜಿಲ್ಲೆ ಹಾವೇರಿ ಒಂದಾಗಿ ಇದ್ದಾಗ್ಲೂ ಈಗ ವಿಭಜನೆ ಆದ ಬಳಿಕ ಅವ್ರ ವರ್ಚಸ್ಸು ಒಂದ್ ಸ್ವಲ್ಪ ಡಿಸ್ಟರ್ಬ್ ಆದಂತಿದೆ. ಇದು ನನಗೆ BJP ಒಬ್ಬ ಹಿರಿಯ ನಾಯಕರು ಹೇಳಿದ್ದು. ಯಾಕೆ ಕ್ಷೇತ್ರಗಳು ಮರುವಿಂಗಡಣೆ ಆದಾಗ, ಜಿಲ್ಲೆಗಳು ಬೇರೆ ಬೇರೆ ಜಿಲ್ಲೆಗಳು ಪ್ರತ್ಯೇಕ ಜಿಲ್ಲೆಗಳಾದಾಗ ನಾಯಕತ್ವ ಸಮಸ್ಯೆಗಳು ಯಾಕೆ ಆಗ್ತವೆ ಅಂತ ಹೇಳಿದ್ರೆ, ಇವರು ಧರ್ಮಸಿಂಗು ಮತ್ತೆ ಖರ್ಗೆ ಅವರನ್ನ ಸೆಟ್ ದೋಸೆ ಅಂತ ಕರಿತಿದ್ರು ಅಂತ. ಅಂದ್ರೆ ಉತ್ತರ ಕರ್ನಾಟಕದ ವಿಷಯಗಳು ಬಂದಾಗ ಮೂವರು ಕೂಡ ನಿಂತ್ಕೊಂಡು ಅದನ್ನ ಸುದ್ದಿ ಮಾಡ್ತಿದ್ದಂಥವ್ರು. SM ಕೃಷ್ಣ ಅಂತ ನಾಯಕರುಗಳನ್ನೇ ಎದುರಾಕೊಂಡು ಅವತ್ತು ಕೆಲಸ ಮಾಡಿದಂಥವ್ರು ಎಚ್ ಕೆ ಪಾಟೀಲ್ರು. ಆದ್ರೆ ಇವತ್ತು ಗದಗಕ್ಕಷ್ಟೇ 4 ಕ್ಷೇತ್ರಗಳಿರುವಂತಹ ಗದಗಕ್ಕೆ ಸೀಮಿತ ಆಗಿದ್ದಾರೆ. ಹುಬ್ಳಿ ಧಾರವಾಡದಲ್ಲಿ ಅವರ ಪ್ರಭಾವ ಇಲ್ದಂತೆ ಆಗಿದೆ ಅಂತ ನಾನು ಇಲ್ವೇ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವತ್ತಿದ್ದಂತಹ ಪ್ರಭಾವ 2000 ಇಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಹೀಗಾಗಿ ಎಚ್ ಕೆ ಪಾಟೀಲ್ರಿಗೆ ಬೇರೆ ರಾಜ್ಯದ ಉಸ್ತುವಾರಿ, ಹಿಂದೆ ಮಹಾರಾಷ್ಟ್ರನು ಕೂಡ ಕೊಟ್ಟಿದ್ರು, ಅದನ್ನು ಕೂಡ ನಿಭಾಯಿಸಿದ್ರು. ಬೇರೆ ರಾಜ್ಯದ ಉಸ್ತುವಾರಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಒಪ್ಪೋದಾದ್ರೆ ಅವ್ರಿಗೆ ಸ್ಪೀಕರ್ ಮಾಡಬೇಕು. ಎಸ್, ಇದು ಎಚ್ ಕೆ ಪಾಟೀಲ್ ಅವರ ಪರಿಸ್ಥಿತಿ. ಅಂದ್ರೆ ಡೇಂಜರ್ ಜೋನ್ ಇದ್ದಾರೆ. ಅವ್ರನ್ನ ಏನು ಬೇಕು ಬೇರೆ ಯಾವುದೇ ರೀತಿಯ ಹುದ್ದೆ ಕೊಡ್ಬೋದು. ಮುಂದಿನ ಲೀಡರ್ ನೋಡೋದಾದ್ರೆ